ಕನ್ನಡದಲ್ಲಿ ಡಾಗ್ ಸತೀಶ್ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟು ಸದಾ ಟ್ರೋಲ್ ಆಗ್ತಿರೋ ಈ ಮನುಷ್ಯ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಅದು ಯಾರ ವಿರುದ್ಧ ಗೊತ್ತಾ? ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟನ ವಿರುದ್ಧ. ಹೌದು, ಗಿಲ್ಲಿ ಗೆದ್ರೆ ಅವರ ಕಾಲ ಕೆಳಗೆ ನುಸುಳ್ತೀನಿ ಅಂತ ಸವಾಲಾಕಿ ಸೋತಿದ್ದ ಸತೀಶ್ ಈಗ ಗಿಲ್ಲಿ ಕೆಪಾಸಿಟಿ ಬಗ್ಗೆ ಕೇವಲವಾಗಿ ಮಾತನಾಡಿದ್ದಾರೆ. ಸತೀಶ್ ಪ್ರಕಾರ ಗಿಲ್ಲಿಗೆ ಮರ್ಯಾದೆನೇ ಇಲ್ವಂತೆ. ಯಾಕೆ ಅನ್ಕೊಂಡ್ರಾ? ಈ ವಿಷಯ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಸತೀಶ್ ಹೇಳ್ತಾರೆ, ಫಂಕ್ಷನ್ಗಳಲ್ಲಿ ಗಿಲ್ಲಿಗೆ ಯಾರಾದರೂ ಚಿನ್ನದ ಸರ ಹಾಕಿದ್ರೆ ಅದನ್ನು ವಾಪಸ್ ಕಿತ್ಕೊಳ್ತಾರೆ, ಆದರೆ ಅದೇ ಸರ ನನಗೆ ಹಾಕಿದ್ರೆ ನನಗೆ ಗಿಫ್ಟಾಗಿ ಕೊಡ್ತಾರೆ. ಯಾಕಂದರೆ ಗಿಲ್ಲಿಗೆ ಆ ಕೆಪಾಸಿಟಿ ಇಲ್ಲ, ಆದರೆ ನನಗೆ ಆ ರೇಂಜ್ ಇದೆ ಅಂತ ಲೇವಡಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈಗ ತನಗೆ ಡೈಮಂಡ್ ನೆಕ್ಲೆಸ್ ಕೂಡ ಫ್ರೀಯಾಗಿ ಬರ್ತಿದೆ ಅಂತ ಜಂಬ ಕೊಚ್ಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ ಬಗ್ಗೆ ಸತೀಶ್ ಆಡಿರೋ ಮಾತು ಕೇಳಿ ಎಲ್ಲರೂ ಶಾಕ್ ಆಗಿದ್ದಾರೆ. ಬಿಗ್ ಬಾಸ್ ಶೋಗೆ ಹೋಗಿ ನನ್ನ ಮಾನ ಮರ್ಯಾದೆ ಎಲ್ಲ ಹೋಯಿತು. ಮುಂಚೆ 2.5 ಲಕ್ಷ ಸಂಭಾವನೆ ಕೇಳ್ತಿದ್ದೆ, ಈಗ ರೇಟ್ ಕಡಿಮೆ ಆಗಿದೆ ಅಂತ ಬೇಸರ ಹೊರಹಾಕಿದ್ದಾರೆ. ಈಗಲೂ ನಾನು ಹೆಸರು ಮಾಡ್ತಿರೋದು ನನ್ನ ನಾಯಿಂದಲೇ ಹೊರತು ಬಿಗ್ ಬಾಸ್ ಇಂದ ಅಲ್ಲ ಅನ್ನೋದು ಅವರ ವಾದ. ವೀಕ್ಷಕರೇ, ಗೆದ್ದಿರೋ ಗಿಲ್ಲಿ ಬಗ್ಗೆ ಸತೀಶ್ ಅವರು ಆಡಿರೋ ಮಾತು ಸರಿನಾ? ಬರೀ ಚಿನ್ನದ ಸರ ಹಾಕಿಸ್ಕೊಳ್ಳೋದೇ ಕೆಪಾಸಿಟಿನಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ.